ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ವರ್ಣ. ಇದೀಗ ಏನು ಗೊತ್ತಾ ಗೈಸ್, 2024 ಮುಗೀತು. ಇನ್ನೇನು 25 ಬರ್ತಾಯಿದೆ. 2024 ನನಗಾದ ಅನುಭವ ಏನಂದರೆ, ಅಂತ ಒಳ್ಳೆಯದು ಆಗಿಲ್ಲ, ಅಂತ ಕೆಟ್ಟದ್ದು ಏನೂ ಆಗಿಲ್ಲ. ದೇವ್ರ ದಯೆಯಿಂದ ಎರಡು ಒಳ್ಳೆಯದಾಯಿತು. ಅದೇನೆಂದರೆ, ಒಂದು ಯೂಟ್ಯೂಬು ಚಾನಲ್ ಸ್ಟಾರ್ಟ್ ಮಾಡಿದ್ದು, ಇನ್ನೊಂದು ಫ್ಲೈಟಲ್ಲಿ ತಿರುಪತಿಗೆ ಹೋಗಿದ್ದು. ಇವೆರಡು ಒಳ್ಳೆಯದಾಯಿತು. ನೋಡ್ಬೇಕು ನೆಕ್ಸ್ಟ್ 2025 ಹೆಂಗಿರುತ್ತೆ ಅಂತ. ಅದ್ರ ಎಂಡಲ್ಲಿ ಅದ್ರದ್ದು ಅಪ್ಡೇಟ್ ಕೊಡ್ಬೋದು. ಏನು ಕೊಡದೆ ಹೋದರೂ ದೇವರು ಒಳ್ಳೆ ಆರೋಗ್ಯ, ಎನರ್ಜಿ, ಶಕ್ತಿ ಕೊಟ್ಟರೆ ಸಾಕು, ಇನ್ನೇನು ಬೇಡ. ನನಗೆಲ್ಲ ಜಾಸ್ತಿ ಆಸೆ ಇಲ್ಲ. ನಾನು ಯಾವತ್ತೂ ಯೂಶ್ವಲಿ ಎಲ್ಲರೂ ದುಡ್ಡಿಂದೇ ಹೋಗ್ತಾರೆ. ನಾನು ಯಾವತ್ತೂ ದುಡ್ಡಿಂದೇ ಹೋದವಳಲ್ಲ. ದುಡ್ಡಿಂದೇ ಹೋದರೂ ಹೋಗಿದ್ದರೆ ಇಷ್ಟೊತ್ತಿಗೆ ಏನೇನೋ ಆಗ್ಬಿಡ್ತಿತ್ತು. ನಾನು ಯಾವತ್ತೂ ದುಡ್ಡಿಂದೇ ಹೋದವಳಲ್ಲ. ಏನೋ ದೇವ್ರು ಹೆಂಗೋ ನಡ್ಸ್ಕೊಂಬರ್ತಾ ಇದ್ದಾನೆ, ಕೊನೆವರೆಗೂ ಕಾಪಾಡ್ತಾನೇನೋ ಹೋಪಿದೆ. ನೋಡೋಣ. ನಾನು ಮನುಷ್ಯರನ್ನ ನಂಬಿ ಜೀವನ ಮಾಡೋಳಲ್ಲ, ದೇವ್ರನ್ನ ನಂಬಿ ಜೀವನ ಮಾಡೋಳು. ನನ್ನಿಂದ ಏನು ನಾನು ಅವ್ರಿಗೆ ಕೆಟ್ಟದ್ದು ಮಾಡಬೇಕು, ಇವ್ರಿಗೆ ಕೆಟ್ಟದ್ದು ಆ ಥಾಟೇ ನನಗೆ ಬರೋಲ್ಲ. ಬೇರೆಯವ್ರು ನೋಡಿ ಕೂಡ ನಾನು ಜಲಸ್ ಪಡೋಲ್ಲ. ಮೊದಲೆಲ್ಲ ಜಲಸ್ ಪಡ್ತಿರ್ಲಿಲ್ಲ, ಅನ್ಕೊತಿದ್ದೆ ನಮ್ಗೆ ಯಾಕೆ ಹಿಂಗಿಲ್ಲ ಅಂತ. ಈಗೀಗ ವಾಸ್ತವದ ಅರಿವಾಗ್ಬಿಟ್ಟಿದೆ. ಇಷ್ಟು ಏಜ್ ಆದಮೇಲೂ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಜೀವನನ ಕಷ್ಟ ಆಗುತ್ತೆ. ಈಗ ನನಗೇನು ಅರ್ಥ ಆಗೋದು ಅಂದರೆ, ನಾವೇನು ನಮ್ಮ ಭಾಗ್ಯದಲ್ಲಿ ಏನಿದೆಯೋ ಅದನ್ನು ಅಷ್ಟೇ ನಾವು ಅನುಭವಿಸೋಕ್ಕೆ ಸಾಧ್ಯ. ನಾವು ಇಷ್ಟೇ ಅಂತ ಬರ್ಸ್ಕೊಂಬಂದಾಗ ಅದಕ್ಕಿಂತ ಮಿಗಿಲಾಗಿ, ಅದಕ್ಕಿಂತ ಮೇಲ್ಪಟ್ಟು ಏನೂ ನಡೆಯೋಕ್ಕೆ ಸಾಧ್ಯ ಇಲ್ಲ. ಆ ವಾಸ್ತವನ ಅರ್ಥ ಮಾಡ್ಕೊಂಬಿಟ್ಟಿದ್ದೀನಿ. ಹಂಗೆ ನಾವು ವಾಸ್ತವನ ಅರ್ಥ ಮಾಡ್ಕೊಬೇಕು, ನಿಜ ಸ್ಥಿತಿನ ಅರ್ಥ ಮಾಡ್ಕೊಂಡಾಗ ನಮಗೆ ನೋವುಗಳು ಬರೋಲ್ಲ, ಚಿಂತೆ ಮಾಡೋದಿರಲ್ಲ. ಒಟ್ಟಿನಲ್ಲಿ ಮನಸ್ಸಲ್ಲಿ ನಾವು ಆಸೆಗಳನ್ನ ಇಟ್ಕೋಬೇಕು, ದೇವ್ರ ಮೇಲೆ ಭಾರ ಆಗ್ತಾ ಹೋಗಬೇಕು. ಯಾವ್ಯಾವ ಕಾಲಕ್ಕೆ ಏನೇನಾಗಬೇಕು ಅದು ಖಂಡಿತ ಹಾಗೇ ಆಗತ್ತೆ. ಒತ್ತಡ, ಆತಂಕ ಇವೆಲ್ಲ ನಿವಾರಣೆಗೆ ಏನು ಮಾಡಬೇಕಂದ್ರೆ, ಮೇಯ್ನು ಅಶ್ವಗಂಧನ ಯೂಸ್ ಮಾಡೋದ್ರಿಂದ ಒತ್ತಡ ಕಡಿಮೆ ಮಾಡುತ್ತೆ, ನರಗಳಿಗೆ ಶಕ್ತಿ ಬರುತ್ತೆ, ರೋಗ ನಿರೋಧಕ ಶಕ್ತಿ ಬರುತ್ತೆ, ಕಣ್ಣುಗಳಿಗೂ ತುಂಬಾ ಒಳ್ಳೆಯದು. ಓವರಾಲ್ ನರಕ್ಕೆ ಮೇಯ್ನ್ ಅದು ಬಲನ ಕೊಡುತ್ತೆ, ಸ್ಟ್ರೆಸ್ನ ರಿಲೀಫ್ ಮಾಡುತ್ತೆ. ಅದ್ರ ಜೊತೆಗೆ ಇನ್ನೊಂದು ಬ್ರಾಹ್ಮಿ ಕೂಡ ಜ್ಞಾಪಕ ಶಕ್ತಿಗೆ, ಕಂಪ್ಯೂಟರ್ ಕೆಲಸ ಮಾಡೋರಿಗೆಲ್ಲ ಈ ನಾನು ಹೇಳೋವಂಥ ಗಿಡಮೂಲಿಕೆಗಳು ತುಂಬಾ ಸಹಕಾರಿಯಾಗ್ತವೆ. ಒಂದು ಅಶ್ವಗಂಧ, ಎರಡು ಬ್ರಾಹ್ಮಿ ಅಂದರೆ ಒಂದೆಲಗ, ಇನ್ನೊಂದು ತುಳಸಿ, ಮತ್ತು ಇನ್ನೊಂದು ಲೆಮನ್ ಗ್ರಾಸ್, ಮತ್ತು ಭೃಂಗರಾಜ. ಇಷ್ಟು ಗಿಡಗಳು ಒತ್ತಡನ ನಿವಾರಣೆ ಮಾಡ್ತವೆ. ಮತ್ತು ಕಣ್ಣಿಗೆ, ಕೂದಲಿಗೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು. ಮತ್ತು ತುಳಸಿ, ಇದರಲ್ಲಿ ಯಾವುದಾದ್ರೂ ಇಷ್ಟು ಗಿಡಮೂಲಿಕೆಗಳಲ್ಲಿ ನಾವು ಒಂದೊಂದು ಅನ್ನೋದ್ರೂ ಯೂಸ್ ಮಾಡ್ಬೋದು. ಮೇನ್ ಅಂದರೆ ಅಶ್ವಗಂಧ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ. ಸ್ಟ್ರೆಸ್ಸು, ಆತಂಕ, ಒತ್ತಡ ಎಲ್ಲ ನಿವಾರಣೆ ಮಾಡುತ್ತೆ. ತುಳಸಿ ಕುಡಿಯೋದ್ರಿಂದ ದೇಹದಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಏನಾದರೂ ಇನ್ಫೆಕ್ಷನ್ ಇದ್ದರೂ ಕಡಿಮೆ ಆಗುತ್ತೆ. ತುಳಸಿ ಕುಡಿಯೋದ್ರಿಂದ ದೇಹದಲ್ಲಿ, ಕರಳಲ್ಲಿ ಏನಾದರೂ ಜ್ವರ ಇತ್ತು ಅಂದರೆ ಅದು ಕೂಡ ಹೋಗುತ್ತೆ. ಮನೆಯಲ್ಲಿ ಆ್ಯಸ್ ಯೂಶ್ವಲ್ ತುಳಸಿ ಗಿಡ ಇದ್ದೇ ಇರುತ್ತೆ. ತುಳಸಿ ಕಿತ್ಕೊಂಬಂದು ಅದನ್ನು ಕುದಿಸಿ ಕುಡಿಯೋದ್ರಿಂದ ಮೇನ್ ಒತ್ತಡ ಕಡಿಮೆ ಮಾಡುತ್ತೆ. ಎಲ್ಲರೂ ಇದನ್ನು ಮಾಡ್ಕೊಳ್ಳಿ. ಸ್ಟ್ರೆಸ್ ಕಮ್ಮಿ ಆಗಬೇಕು. ಕೆಲವರಿಗೆ ಕೈಯೆಲ್ಲ ಶೇಕ್ ಆಗ್ತಿರುತ್ತೆ, ಅಂಥವ್ರಿಗೆ ಅಶ್ವಗಂಧ ಹೇಳಿ ಮಾಡಿಸಿದ್ದು. ತಲೆಗೂ, ಬ್ರೈನ್ಗೂ ಒಳ್ಳೆಯದು, ನರಕ್ಕೂ ಒಳ್ಳೆಯದು. ಎಲ್ಲ ರೀತಿಯಿಂದಲೂ ಅಶ್ವಗಂಧ ತುಂಬಾ ಸಹಕಾರಿ. ಅದು ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಆಯುರ್ವೇದಿಕ್ ಶಾಪ್ಗಳಲ್ಲಿ ಕೂಡ ಸಿಗುತ್ತೆ. ಅಶ್ವಗಂಧ ಬಳಸೋದ್ರಿಂದ ಆರೋಗ್ಯಕ್ಕೆ ಎಲ್ಲ ರೀತಿಯಿಂದಲೂ ಅದು ಸಹಕಾರಿ.
ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಏನು ಗೊತ್ತಾ ಗೈಸ್, ಒಬ್ಬೊಬ್ಬರೇ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಿದ್ದೀರಾ. ಇದಕ್ಕೆ ನಾನು ಏನು ಹೇಳಬೇಕು ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ನನಗೆ ಮೊದಲಿಂದನೂ ಎನ್ಕರೇಜ್ಮೆಂಟ್ ಸಿಕ್ಕಿದ್ದು ಕಡಿಮೆನೇ. ನನಗೆ ಯಾರು ಜಾಸ್ತಿ ಫಾಲೋವರ್ಸ್ ಆಗ್ತಿರಲಿಲ್ಲ. ನಾನೇನು ಯಾರಿಗೂ ತೊಂದರೆ ಕೊಟ್ಟವಳಲ್ಲ, ಒಬ್ಬರಿಗೆ ಕೆಟ್ಟದ್ದು ಬಯಸ್ತವಳಲ್ಲ. ನಾನಾಯ್ತು ನನ್ನ ಪಾಡು. ನಾನು ಒಬ್ಬರಿಗೆ ಹೆಂಗೆ ನಾನು ಒಳ್ಳೇದು ಮಾಡಬೇಕು, ಹೆಂಗೆ ಒಬ್ಬರಿಗೆ ಒಳ್ಳೇದು ಮಾಡೋಕ್ಕೆ ಸಾಧ್ಯ ಅಂತ ಈ ಥರ ಯೋಚನೆ ಮಾಡ್ತಿರ್ತೇನೆ ಹೊರತು ಕೆಟ್ಟ ಯೋಚನೆಗಳು, ಕೆಟ್ಟ ಥಾಟ್ಗಳು ನನಗೆ ಬರೋಲ್ಲ. ಆದರೆ ನಮಗೆ ಮೊದಲಿಂದನೂ ಅಷ್ಟೇ ಒಂದು ಎನ್ಕರೇಜ್ಮೆಂಟ್ ಅನ್ನೋದು ಸಿಕ್ಕಲಿಲ್ಲ. ಯಾರೂ ಫಾಲೋ ಮಾಡ್ತಿರಲಿಲ್ಲ. ಅದೇ ಯೂಟ್ಯೂಬಲ್ಲಿ ಈಗ ಒಬ್ಬೊಬ್ಬರೇ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಿರೋದನ್ನು ನೋಡಿದ್ರೆ ಖುಷಿಯಾಗುತ್ತೆ. ಇದಕ್ಕೆ ನಾನು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನೇನು ಹೇಳೋಕ್ಕೂ ಸಾಧ್ಯ ಇಲ್ಲ. ಏನು ಹೇಳ್ಬೋದಪ್ಪ ಅಂದರೆ, ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆ ದೇವರು ಒಳ್ಳೆಯ ಆರೋಗ್ಯ ಕೊಡಲಿ, ಯಾವ ಕಡೆಯಿಂದನೂ ಏನು ತೊಂದರೆಗಳು ಬರದೇ ಇರಲಿ, ಎಲ್ಲ ಸುಖಗಳನ್ನು ಕೊಟ್ಟು ಆ ದೇವರು ಚೆನ್ನಾಗಿ ಕಾಪಾಡಲಿ ಅಂತ ಇಷ್ಟು ಮಾತ್ರ ನಾನು ಹೇಳೋಕ್ಕೆ ಸಾಧ್ಯ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.